ಇದು ಜಲಸ್. ಹೌದು ಹೌದು, ನಾನು ಅದು ನೋಡ್ತಾ ಇದ್ದೀನಿ ಅಲ್ಲೇ ಇದ್ದ ಅದು. Good morning, uncle. Morning, uncle. Good morning. ಚೆನ್ನಾಗಿದ್ದೀನಿ uncle. Hi guys, we are off to Chikmagalur today. He is Ramesh. ನಮ್ಮ ಚಡ್ಡಿ ದೋಸ್ಗಳು ಇವರೆಲ್ಲ. This is Ranga. Govinda, ಮೊಕದಿಗ. That is Govinda. ಇದು ಪಾಪ ಅನಿಲ್. Okay, we are off to Chikmagalur and we'll be back on Sunday. Sunday ಹೋಗ್ಬಿಟ್ಟು ಬರ್ತೀವಿ. ಇದೇ ನಮ್ದು ಗ್ಯಾಂಗು. ಇನ್ನೂ ಸ್ವಲ್ಪ ಒಂದು ಜನ ಇದ್ದಾರೆ, ಇನ್ನೂ ಬಂದಿಲ್ಲ. ಇಟ್ಸ್ ಅ ಬಿಗ್ ಏನದು, ಏನು, what do we call that? One large family. One large Beam boys. No, it's this is Beam Boys. Families ಎಲ್ಲ ಸೇರ್ಕೊಂಡ್ರೆ it's called as One large happy family. One large happy family. One big large happy family. One large happy family. One large happy family. ಹಿಂದ್ಗಡೆ ನೆಟ್ಟು ಅದಕ್ಕೆ ಬುಕ್ ತೋರಿಸೋದು, ಇದಕ್ಕೆ ಅವ್ನು ತಿರುಗಿದ್ದು ಬುಕ್ ಲಾಂಚ್ ಆಗಿಲ್ಲ. ಲೆಫ್ಟ್ ಯಾ? Yes, ನೆಲಮಂಗಲ ಹತ್ರ ರೀಚ್ ಆಗಿದ್ದೀವಿ. Now we have to take a left turn towards ಕುಣಿಗಲ್ and ಮಂಗಳೂರು ಕಡೆ. ಮಂಗಳೂರು ರೋಡಲ್ಲಿ ಹೋಗ್ಬಿಟ್ಟು ಹಾಸನ ಹತ್ರ we will have to take a right. ಮಂಗಳೂರು ಹತ್ರ ಹೋಗ್ಬಿಟ್ಟು ಹಾಸನದ ರೈಟ್ ಅಲ್ಲ, ಮಂಗಳೂರು ರೋಡಲ್ಲಿ ಹೋಗಿ ಹಾಸನದ ಹತ್ರ ರೈಟ್. ಹೌದೌದು. ಚೆನ್ನಾಗಿ ಕ್ಲಿಕ್ ಆಗ್ಬಿಡಿ. We are almost near ಕುಣಿಗಲ್. ನೀನು ರೀಚ್ ಆಗ್ತೀವಿ. ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟ್ ಅಟ್ ಕಿಚ್ಚಾಸ್ ಹಳ್ಳಿ ಮನೆ. ಅಲ್ಲಿ ಹೋದಾದ್ಮೇಲೆ ತೋರಿಸ್ತೀನಿ ನಾವು. ಇವಾಗ ತಾನೇ ಬಂದು ಕಿಚ್ಚನ ಹಳ್ಳಿ ಮನೆ ಆ ಹೋಟೆಲ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಐ ಥಿಂಕ್ ಫುಲ್ ಜನ ಸೇರಿದ್ದಾರೆ. ತುಂಬ ಜನ ಟ್ರಾಫಿಕಲ್ಲಿ ಓಡಾಡ್ತಾ ಇದ್ದಾರೆ, ಪ್ಲಸ್ ಜನ ಸೇರಿದ್ದಾರೆ. ವಿಲ್ ಗೋ ಇನ್ ಸೈಡ್. ಹೋಗೋಣ? ಹೋಗೋಣ ನಡಿಯಪ್ಪ. ಏನೇನು ಕೊಡಿಸ್ತೀಯ ತಿನ್ನೋಣ ನಡಿ. ಎಂಟರಿಂಗ್ ಹಳ್ಳಿ ಮನೆ. ನಿಂಗೇನೋ ಬೇಕು? ಹೇಳಿದ್ಯಪ್ಪ, ಏನ ಹೇಳಿದ್ದಾರೆ ಕಾಂಬೋ ನಿಂಗೆ ಪಾಪ? ಎಲ್ಲ ಕಾಂಬೋದು. ಕಾಂಬೋ ನಿಮ್ಗೆ ಗೋವಿಂದ ಬಂದರೆ ಹೇಳೋದು ಕಾಂಬೋ. ನನಗೂ ಕಾಂಬೋ, ನಿಂಗೋ ಏನು ಹೇಳಿದ್ಯಾ ಅದೇ ನನಗೆ ಕಾಂಬೋ. ಕಾಂಬೋ ಸೆಕೆಂಡ್ ಕ್ಲಿಕ್ ಆಗ್ತದೆ ಬಿಡು. ಇಲ್ಲ ಇದು ನೋಡೋದಕ್ಕೆ ಇದೇ ಫಸ್ಟು ಅರುಣ ತಿನ್ನೋದು ಬಿಟ್ಟು ಶೂಟಿಂಗ್ ಮಾಡ್ತಿರೋದು. ಎಸ್, ನಮ್ಮ ಟೇಬಲ್ಗೆ ಕಾಂಬೋ ಬಂದಿದೆ. ಎಲ್ಲರ ಫ್ರೀ ಹಳ್ಳಿ ಮನೆ ಕಾಂಬೋ ಇದೆ. ಹೇಗಿದೆ ರಾಜ? ಫಸ್ಟ್ ಕ್ಲಾಸ್ ಇದೆ ಕಣ. ಏನೇನಿದೆ ಕಾಂಬೋಲಿ? ದೋಸೆ, ಇಡ್ಲಿ, ವಡೆ, ಇದೇನಿದು ಉಪ್ಪಿಟ್ಟು, ಪೊಂಗಲ್ಲು, ಸ್ವೀಟು ಚೆನ್ನಾಗಿದೆ. ತಿನ್ನೋದಲ್ಲ? ಈ ಕಾಂಬೋಲಿ ಏನೇನು ಬರ್ತಾ ಇದೆ ಅಂದರೆ, ಕಂಟಿನ್ಯೂ ಫಸ್ಟ್ ದೋಸೆ,
ಇಡ್ಲಿ ವಡ ದೆನ್ ಸ್ವೀಟ್ ಏನೋ ಬರ್ತದೆ ಸ್ವೀಟ್ ಏನೋ ಗೊತ್ತಿಲ್ಲ ಆಲ್ಬಾಯ್ ಆಲ್ಬೈ ಆಲ್ಬೈ ಅಂತೆ ಇದು ಸ್ವಲ್ಪ ಗಿಣ್ಣಲ್ ಥರ ಇದೆ ಕಾಫಿ ಸ್ವೀಟ್ ಹೆಸರೇನಪ್ಪ? ಆಲ್ಬಾಯ್ ಸರ್ ಆಲ್ಬೈ ರಾಗಿ ಆಲ್ಬೈ ಅಂತ ಹೆಸರು. ಕಾಫಿ ತಗೊಂಬನ್ನಿ ಎಷ್ಟು 5 ಕಾಫಿ ನೋಡು. ಇಲ್ಲ 5 ಕಾಫಿ ತಗೊಂಬನ್ನಿ 4 ಸುಮ್ಮನೆ ಇರೋ ಇದು ಕಾಂಬೋ ಸರಿ ತೊಗೊಂಬ. ಆಮೇಲೆ ಉಪ್ಪಿಟ್ಟು ಇರುತ್ತೆ ಉಪ್ಪಿಟ್ಟು ಆದಮೇಲೆ ಪೊಂಗಲ್ ಇರುತ್ತೆ ಪೊಂಗಲ್ ಆದಮೇಲೆ ಆ್ಯಸ್ ಇಟ್ ಈಸ್ ವಡೆ ಹೇಳಿದೆ ದೋಸೆ ಆಯಿತು ಎಲ್ಲ ಖಾಲಿ ಆದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಆಯಿತು ಕೈ ತೊಳಿಬೋದು ಈಗ reached Hassan. We are inside the city. ಹಾಸನ್ ಮೇನ್ ರೋಡ್ ಹಾಸನ್ ಮೇನ್ ರೋಡ್ ಆಯಿತು ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡೋ ನೀನು ಓದಿದ್ದಿಲ್ಲ ಅಲ್ವಾ ಯಾವ ಕಾಲೇಜ್ ಹೆಸರು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ರೀಚ್ಡ್ ಚಿಕ್ಕಮಂಗ್ಳೂರು ಜಸ್ಟ್ ನಾವು ಇಟ್ಸ್ ಆಲ್ಮೋಸ್ಟ್ 12:15 8 ಗಂಟೆ ಬಿಟ್ವಿ 12:15ಗೆ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಫ್ರಮ್ ಹಿಯರ್ ಅನದರ್ 15 ಕಿಲೋಮೀಟರ್ಸ್ ವಿ ಹ್ಯಾವ್ ಟು ಡ್ರೈವ್ ಟು ಪ್ಲೇಸ್ ಕಾಲ್ಡ್ ಆಸ್ ಗುಬ್ಬಚ್ಚಿಗೂಡು ಅನ್ನೋ ಜಾಗಕ್ಕೆ ನಾವು ಹೋಗ್ತಾ ಇರೋದು ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಆಗುತ್ತೆ. ಸೊ ಗೈಸ್ ದಿಸ್ ಇಸ್ ವೇರ್ ವಿ ಹ್ಯಾವ್ ರೀಚ್ಡ್ ಗುಬ್ಬಚ್ಚಿಗೂಡು ಇನ್ ಚಿಕ್ಕಮಗಳೂರು. ಇಟ್ಸ್ ನೈಸ್ decent place. I'll just go inside and show you how it is. We are getting inside Gubbachigudu. Yes, looks decent and nice. Lot of parking area. Nice house. That's the house of the owner. ಇದರಲ್ಲಿ ನಾವಿದ್ದೀವಿ. Nice rooms. This is one room. Yeah, this is the sitting place. This is one room. Huge bed where I think we can sleep there. Decent room. Toilets also are dry and clean. The place is maintained very well. The garden, it's got lovely flowers with different varieties of plants. Nice house, well designed, simple and neatly designed house. Yeah, this is, I think, this is for our campfire in the night. This is the other room. This is the second room what we have here. The best is I like this place very much.
ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಗುಬ್ಬಚ್ಚಿಗೂಡು. ಗುಬ್ಬಚ್ಚಿಗೂಡು ಅಂದರೆ ಏನು ಗೊತ್ತಾ? ಕನ್ನಡದಲ್ಲಿ ಗುಬ್ಬಚ್ಚಿಗೂಡು ಅಂದರೆ ಇಂಗ್ಲೀಷಲ್ಲಿ ಇಟ್ಸ್ ಕಾಲ್ಡ್ ಆಸ್ ಸ್ಪ್ಯಾರೋಸ್ ನೆಸ್ಟ್. And this is the dining area. I think around 8 of us can sit there. Somshekhar, who owns this place. Yes, this is the kitchen area where we are coming. Yes, this is the kitchen area. And ಇವರು ಸೋಮಶೇಖರ್ ಅಂತ. ನಮಸ್ಕಾರ ಸೋಮಶೇಖರ್ ಅವರೇ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಿಚನ್ ಇಸ್ ಕ್ಲೀನ್ ಆ್ಯಂಡ್ ನೀಟ್. ಓಕೆ, ಇದು ಎಷ್ಟು ವರ್ಷ ಆಯಿತು ನೀವು ಶುರು ಮಾಡಿ? 8 years. 8 years ಆಯಿತಾ? 8th year ಇದು ರನ್ನಿಂಗು. ಎಷ್ಟು ಕಾಟೇಜಸ್ ಇದೆ ಇಲ್ಲಿ? 2 ಕಾಟೇಜ್ ಇದೆ. ಅಂದರೆ ಎಷ್ಟು ಒಂದು ಸಾರಿ ಬಂದರೆ ಎಷ್ಟು ಜನನ ಅಕಾಮಿಡೇಟ್ ಮಾಡ್ಬೋದು? ಮ್ಯಾಕ್ಸಿಮಮ್ 8 to 10. 8 to 10 ಅಲ್ಲ? ಫ್ಯಾಮಿಲೀಸು ಪ್ಲಸ್ ಬ್ಯಾಚುಲರ್ಸ್ ಅಲೋ ಇದೆಯಾ? ಬ್ಯಾಚುಲರ್ಸ್ ಕಡಿಮೆ, ಪ್ರಿಫರೆನ್ಸ್ ಫ್ಯಾಮಿಲೀಸ್ಗೆ. ಕಾಫಿ ಪುಡಿ ಸಿಗ್ತದೆ ಸರ್, ಆಯ್ತಾ ಕಡೆಗೆ ಕೊಟ್ಟು. What eating? How's it guys? ನೈಸ್ ಅರುಣ. ಇವತ್ತು ಫುಲ್ ವೆಜಿಟೇರಿಯನ್ ಶನಿವಾರ ಅಂದ್ಬಿಟ್ಟು. What is this, yeah? ತುರುಡೆಕಾಯಿ. ಇದೊಂಚೂರು ತೆಗೀರಿ. Fruit salad. ಈ ಫ್ರೂಟ್ ಸಲಾಡಾ? ಹಾಂ. ಸೋಮಶೇಖರ್ ಅವರೇ, ಹಾಗೆ ನೀವು ಹೇಳ್ದಂಗೆ ಈಗ 8 ವರ್ಷ ಆಯ್ತಲ್ಲ ಸ್ಟಾರ್ಟ್ ಮಾಡಿ? ಬರ್ತೀನಿ ಹೋಗ್ತೀನಿ, ಕಿಚನ್ ನೋಡ್ಕೊಂಡು ಮಾಡ್ತೀನಿ. ಇವ್ರು ಯಾರು ಗೊತ್ತಾಗಿಲ್ಲ. ನನ್ನ ವೈಫ್. ಓಕೆ, ನಮಸ್ಕಾರಮ್ಮ. ಪ್ರಿಪ್ರೇಷನಲ್ಲಿ ನಿಮ್ಮದೇನಾ? ನಿಮ್ಮ ಹೆಸರು? ಆಶಾ ಅಂತ. ತುಂಬ ಚೆನ್ನಾಗಿತ್ತು ಊಟ. ಈಗ ಫಸ್ಟ್ ಇದರಲ್ಲೇ ನಾವು ನೋಡಿದ ತಕ್ಷಣ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಎರಡೂ ಮಾಡ್ತೀರಲ್ವಾ? ಫಸ್ಟ್ ಕ್ಲಾಸ್, ಫೆಂಟಾಸ್ಟಿಕ್ ಇಟ್ ವಾಸ್. ಆ್ಯಂಡ್ ಐ ಹ್ಯಾಡ್ ದಟ್ ಸ್ವೀಟ್ಸ್ ಏನೇನು ಮಾಡಿದ್ರಿ, ನಾನು ಯಾವುದು ಎಳ್ನೀರಲ್ಲಿ ತಿಂದಿರಲಿಲ್ಲ ಅದನ್ನು. ತುಂಬಾ ಚೆನ್ನಾಗಿತ್ತು. ಯಾ, ಬರೀ ಕೋಕೋನಟ್ ಮಿಲ್ಕ್ ಅದು ಗೊತ್ತಾಯ್ತು. ಇನ್ನೊಂದು ಸ್ವೀಟ್ ಯಾವುದೋ ಕೊಟ್ರಲ್ಲ, ಅದೇ ಸ್ವೀಟ್ ಲಾಸ್ಟಲ್ಲಿ ಕೊಟ್ಟಿದ್ದು ಯಾವುದದು? ಕೋಕೋನಟ್ ಸೂಪ್ಲೆ. ಓಕೆ, ಕೋಕೋನಟ್ ಸೂಪ್ಲೆ. ಇಟ್ಸ್ ಕಾಲ್ಡ್ ಕೋಕೋನಟ್ ಸೂಪ್ಲೆ. ಓಕೆ, ಫಸ್ಟ್ ಕೊಟ್ಟಿದ್ದು ಅದು ಬಿಡಿ, ಅದು ಮಾಮೂಲಿ ಪಾಯಸ. ಅದು ಗಸಗಸೆ ಪಾಯಸ. ಹ್ಞೂ. ಗಸಗಸೆ ಪಾಯಸ. ಏಯ್ ಮೈ ಸುಡುತ್ತೋಗ. ಐ ಶೋ ನೋಡಿ ಆ ಕಡೆ. ಆಮೇಲೆ ಒರಿಜಿನಲ್ ಡಾಲಿ ರೆಡಿ ಮಾಡ್ಬಿಟ್ಟು ಕೊಟ್ಟಿದ್ದು, ಅದೇನೋ ಅಲ್ಲಿ ಬರಲಿಲ್ಲ, ಪಿಕಪ್ ಆಗಲಿಲ್ಲ. ಹೋಗ ಬರ ಇಲ್ಲಿ, ಈ ಕಡೆ ಬರ. ಆಮೇಲೆ ಅಲ್ಲೊಂದು ಸ್ಟೆಪ್ ಇದೆ. ಆ ಮ್ಯೂಸಿಕ್ಕು ಶುರು ಆಯಿತು. ನಾನು ಮಾಮೂಲಾಗಿ ಗೊತ್ತದು. ಸರಿ, ಅದು ಶುರು ಮಾಡೋಕ್ಕೆ ಹೋದೆ. ಡಾಲಿ ತಕ್ಷಣವೇ ಡ್ಯಾಡಿ ಆ ಸ್ಟೆಪ್ ಬಿಟ್ಬಿಡಿ ಅಂತಂದು. ಆಮೇಲೆ ರಿಯಲೈಸ್ ಆಗೋಯ್ತು. ಅದು ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ನಾಯಿಗಳೇ ಬುದ್ಧಿ ಮಾಡೋಕ. ಹೋಗ ಆ ಕಡೆ ಕರಿಯ. ತೆಗಿತಾ ಇದ್ ಬಿಡ. ಅವನ್ನ ಇವನು ಈ ಕರೀನ್ಗೆ ಸ್ವಲ್ಪ ಇದು ಜಲಸ್. ಅದು ಎಲ್ಲರಿಗೂ ಇರುತ್ತೆ. ಥ್ಯಾಂಕ್ ಯು. ಇವಾದ್ರೂ ಸುಮ್ಮನೆ ಇದಾವು. ನಮ್ಮ ನಾಯಿಗಳು ಬಿಟ್ಬಿಟ್ರೆ 2 ಬಂದು ಮೇಲೆ ಬಿದ್ದು ಉಳ್ಳಾಡ್ಬಿಡ್ತಾವೆ. ಜಾಸ್ತಿ ಅದೇ ಥರ ಮಾಡೋದು. ನೀವು ಒಂಚೂರು ಮಾತಾಡ್ಸಿ. ಇಲ್ಲ ಸರಿ, ಬಂದು ಮೇಲೆ ಬೀಳ್ತಾ ಇದೆ ಇದು. ಅದಕ್ಕೆ ಇದು ತುಂಬ ಜಲಸ್ ಇದೆ ಇದಕ್ಕೆ. ಅದನ್ನು ನಾವು ಮಾತಾಡ್ಸೋದಿಲ್ಲ. ಹೌದು, ನಾನು ಅದು ನೋಡ್ತಾ ಇದ್ದೀನಿ ಎಲ್ಲ ಇಲ್ಲ ಅದು. ಥ್ಯಾಂಕ್ ಯು ಸರ್. ನಾವು ರಿಸಾರ್ಟಲ್ಲಿ ಹೋಮ್ ಸ್ಟೇಯಲ್ಲಿ ಇದ್ದಾದ್ರಿ. ಇಲ್ಲಿ ಒಂದು ವೇ ಹೋಗ್ಬೇಕಾದ್ರೆ
ದ ರೋಡ್ ವಾಸ್ ಕ್ವೈಟ್ ಗುಡ್. ಇದು ಅಲ್ಲೇ ಸಿಕ್ಕಂತಹ ಒಂದು ಶಿವನ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಳಗಡೆ ಹೋಗಲಿಲ್ಲ, ಒಂದು ವೇ ಸುಮ್ಮನೆ ಹಂಗೆ ದರ್ಶನ ಮಾಡ್ಕೊಂಡು ಹೋದ್ವಿ. Yeah, we are on the way to Kemangundi and we have to reach Chikmagaluru to go to Kemangundi. So we are entering Chikmagaluru. This is a beautiful lake there. ಅದ್ಭುತವಾಗಿದೆ ಒಂದು ಕೆರೆ. ತಂಪಾದ ವಾತಾವರಣ. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ರೋಡ್ ತುಂಬಾ ಚೆನ್ನಾಗಿದೆ. ರೋಡ್ ಇಸ್ ರಿಯಲಿ ಗುಡ್ ಆ್ಯಂಡ್ ದಿಸ್ ಇಸ್ ದ್ಯಾಟ್ ದ ಹಿಲ್ ಸ್ಟೇಷನ್ ವಿ ಆರ್ ಎಂಟ್ರಿಂಗ್ ಕೆಮ್ಮಣ್ಣುಗುಂಡಿ. ಅವಾಗಲೇ ನೋಡೋದಲ್ಲ ಅವ್ನು ಎಲ್ಲಿ ಹೋಗ್ತಾನೆ ಮಾತಾಡೋಕ್ಕಾಗಲ್ಲ. We have come near Sri Krishnarajendra Hill Station, Kemangundi. I'll show you this how it is. ತುಂಬ ಚೆನ್ನಾಗಿದೆ. The hills, view point ಎಲ್ಲ ತುಂಬ ಚೆನ್ನಾಗಿದೆ. Okay, this place goes to Rajbhavan Sunset Viewpoint, Bhadra Reservoir. ಈ ಕಡೆ ಹೋದರೆ ತೋರಿಸುತ್ತೆ. ಇನ್ನೊಂದು ಖುಷಿ ವಿಷಯ ಏನಂದರೆ, ನಮ್ಮೆಲ್ಲರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರ ಪ್ರೇಮದ ಕಾಣಿಕೆ ಅಂತ ಪಿಕ್ಚರ್ ಏನು ನೋಡಿದ್ರು ಇದೇ ಜಾಗದಲ್ಲೇ ಮಾಡಿದ್ದು. ಕ್ಯಾಪ್ಕ ಇರ್ಬೋದು, ಒಂದು ಹಾಡಿದೆಯಲ್ಲ, ಬಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ ನಿರಾಣಿಸು ನಿರಾಣಿಸು. ಈ ಹಾಡೆಲ್ಲ ಬರ್ತಲ್ಲ, ಅದೇ ಪಿಕ್ಚರು ಪ್ರೇಮದ ಕಾಣಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಆರತಿ ನಡೆಸಿರುವಂಥ ಪ್ರೇಮದ ಕಾಣಿಕೆ ಪಿಕ್ಚರ್ ಇದೇ ಜಾಗದಲ್ಲೇ ತೆಗೆದಿದ್ದು. ಈ ಜಾಗದಲ್ಲಿ ಬೇರೆ ಒಂದು ಗೆಸ್ಟ್ ಹೌಸ್ ಇತ್ತು, ಅದು ಹೊಡೆದಾಕಿ ಇದನ್ನು ಕಟ್ಟಿದ್ದಾರೆ ಈಗ. ಬ್ಯೂಟಿಫುಲ್ ಪ್ಲೇಸ್. ಇವಾಗ ಮಾಡರ್ನೈಸ್ ಮಾಡಿದ್ದೀವಿ ಮನೇನ. ಇಟ್ಸ್ ಅ ಗೆಸ್ಟ್ ಹೌಸ್. ಎಸ್, ಒಂದೇ ನಿಮಿಷ. ತುಂಬ ಚೆನ್ನಾಗಿದೆ. ಕೆಮ್ಮಣ್ಣುಗುಂಡಿಯಿಂದ ನೋಡಿಕೊಂಡು ಮತ್ತೆ ವಾಪಸ್ ನಾವು ಗುಬ್ಬಚ್ಚಿಗೂಡು
ಸೇರಿಕೊಂಡ್ವಿ ನಾವು ಮತ್ತೆ ಅಲ್ಲಿ ಬಂದು ರೆಡಿಯಾಗಿ ಬೆಂಗಳೂರು ಕಡೆ ನಾವು ಹೊರಟ್ವಿ. ಭಾನುವಾರ ಸಾಯಂಕಾಲ 6 ಗಂಟೆಗೆ ಬಂದು ಬೆಂಗಳೂರು ಸೇರ್ತೀವಿ. I think everyone liked my vlog, and do not forget to share, like and subscribe. Till my next vlog, goodbye, stay safe. Bye bye.